ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದ್ದೇನೆ. ಅಂದರೆ ಒಂದು ದಿವಾಕರ್ ಬಾಬು ಅವರ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿಲ್ಲ. ಇಡೀ ನಿಮ್ಮ ಇತಿಹಾಸದಲ್ಲಿ ನೀವು ಎಷ್ಟೆಲ್ಲ ಕೊಲೆಗಳು ಮಾಡ್ತಾ ಬಂದಿದ್ದೀರಿ. ಅದರಲ್ಲಿ ಶ್ರೀರಾಮುಲು ಅವರು ಸೋದರ ಮಾವನ ಕೂಡ ನೀವು ಕೊಲೆ ಮಾಡಿರುವಂಥದ್ದನ್ನು ಮಾತನ್ನು ಹೇಳಿದೆ. ಅದು ಡಿಫಾರ್ಮೇಷನ್ ಕೇಸು ಹಾಕಿದ್ರು. ಆ ಕೇಸು ಸುಮಾರು ಅಂದರೆ 20 ವರ್ಷಗಳ ನಂತರ ಮೊನ್ನೆ ಕೋರ್ಟಲ್ಲಿ ಕ್ಲೋಸ್ ಆಗಿತ್ತು. ಮತ್ತು ಅದ್ರ ಮೇಲೆ ಅವರು ಹೈಕೋರ್ಟ್ ಕೂಡ ಹೋಗಿದ್ದಾರೆ. ಆ ಕೊಲೆಗೆ ಫೈನಾನ್ಸ್ ಮಾಡಿದ್ದು ಸೂರ್ಯನಾರಾಯಣ ರೆಡ್ಡಿ ಅಂತೇಳಿ. ಈ ವಿಷಯ ನಾನು ಹೇಳುವಂಥದ್ದಲ್ಲ. ಶ್ರೀರಾಮುಲು ಅವರು ನಮ್ಮ ಮಾವನ್ನು ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು, ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ. ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನ ಕಟ್ಕೊಂಡು ತಾನೇ ಪ್ಲ್ಯಾನ್ಗಳೆಲ್ಲ ಮಾಡ್ಕೊಂತ ನಾಳೆ ನಾಡಿದ್ದು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂತ ಇದ್ದ. ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ, ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದನ್, ನಾನಂತೂ ಅವ್ರನ್ನ ಸಾಯಿಸ್ತೀನಿ, ಬಿಡಲ್ಲ, ನಮ್ಮ ಮಾವನ್ನ ಸಾಯಿಸ್ಬಿಟ್ರು, ಹಾಗೆ ಹೀಗೆ ಅಂತ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು, ಯಾವತ್ತೂ ಕೂಡ ಒಂದು ಕ್ರೈಮಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತಂದ್ರೆ ಇಡೀ ಸೋದರ ಮಾವನ ಕೊಲೆ ಅಂದ್ರೆ ನಾನು ಕಾರ್ಪೊರೇಟರ್ ಕೊಲೆ ಆದಾಗ ಪ್ರೆಸ್ ಕಾನ್ಫರೆನ್ಸ್ ಅಂದ್ರೆ ಶ್ರೀರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ನೀವು ಕೊಲೆಗಡಿಕರು ಅಂತ ಹೇಳಿ ಅವ್ರ ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೇನೆ. ಶ್ರೀರಾಮುಲು ಪರವಾಗಿ ಮೊದಲ ಸ್ನೇಹಿತರಿಗೆ ಪಾಸಿಟಿವ್ ಬಳಸ್ತಿದೆ. ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಿನ್ನೆ ಮೊನ್ನೆ ಕೆಲವೊಂದು ಆಗಿದೆ. ಆ ಒಂದು ವಿಚಾರದಲ್ಲಿ ತಮ್ಮಲ್ಲಿ ಕೆಲವೊಂದು ಕ್ಲಾರಿಫಿಕೇಶನ್ಸ್ ಕೊಡೋದಕ್ಕೆ ತಮ್ಮ ಮುಂದೆ ನಾನು ಬಂದಿರುವಂಥದ್ದು. ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಪಾರ್ಲಿಮೆಂಟ್ ಚುನಾವಣೆಗೆ ಒಂದು ತಿಂಗಳು ಮುಂಚೆನೇ ಸೇರ್ಪಡೆಯಾಗಿ KRPP ಪಕ್ಷವನ್ನು ನಾನು ಮರ್ಜು ಮಾಡಿರೋದು ತಮಗೆಲ್ಲರೂ ಗೊತ್ತಿರೋದು. ಕೇವಲ 35 ದಿವಸಗಳು ಇಡೀ ಸಭೆಯನ್ನು. ಅದರಲ್ಲೂ ಕೂಡ ಇಡೀ ರಾಜ್ಯಾದ್ಯಂತ 18 ಪಾರ್ಲಿಮೆಂಟ್ಗಳಲ್ಲಿ ನಾನು ಪ್ರಚಾರ ಮಾಡಿರುವಂಥದ್ದು. ಬಳ್ಳಾರಿಗೆ ಹೋಗಿ ಪ್ರಚಾರ ಮಾಡೋದಕ್ಕೆ ಅವಕಾಶ ಇಲ್ಲದೇ ಇರುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿರುವಂಥ ಒಂದು ವಿಚಾರ. ಬಳ್ಳಾರಿಗೆ ಬಿಟ್ಟು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಓಡಾಡೋದಕ್ಕೆ ನನಗೆ ಅವಕಾಶ ಇತ್ತು. ಕೇವಲ ಕೋರ್ಟ್ ನಿರ್ಬಂಧ ಇರುವಂಥ ಆ ಸಂದರ್ಭದಲ್ಲಿ ಇವತ್ತು ನಾನು ಬಳ್ಳಾರಿಗೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟು ಒಂದು ತಕ್ಷಣ ಸೊಂಡೂರು ಉಪಚುನಾವಣೆ ಬಂದಿದೆ. ಆ ಸೊಂಡೂರು ಉಪಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಹಿರಿಯರು ಟಿಕೆಟ್ ವಿಚಾರದಲ್ಲಿ ನನ್ನ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಪಕ್ಷದ ನಾಯಕರುಗಳಾದ ಸನ್ಮಾನ್ಯ ವಿಜೇಂದ್ರ ಅವರಿಗೆ ಮತ್ತು ದಿಲ್ಲಿ ನಾಯಕರುಗಳೆಲ್ಲರೂ ಕೂಡ ದಿವಾಕರ್ ಬಾಬು ಅವರ ಮೂಲಕ ಕೊಲೆ ಮಾಡ್ತಿದ್ರು ಅನ್ನೋದು ಇಡೀ ಜಗಜ್ಜಾಹೀರ. ಬಳ್ಳಾರಿಯಲ್ಲಿ ಮನೆ ಮನೆಗೂ ಮಾತಾಡ್ತಾರೆ ಬಿಡ ವಿಷಯ. ಶ್ರೀರಾಮುಲು ಏನಂತಂದ್ರೆ ನಾರಾಯಣದಿನ ನಾನು ಬಿಡಲ್ಲ, ಯಾವುದೇ ಕಾರಣಕ್ಕೂ ನಾನಂತೂ ಅವನ್ನ ಸಾಯಿಸಲೇಬೇಕು ಅಂತೇಳಿ ಓಡಾಡುವಂಥ ಸಂದರ್ಭದಲ್ಲಿ ನಾನು ಅವನು ಕರೆದು ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲದನ್ನು ಕೂಡ ಹೇಳಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ. ನನಗೆ ಏನಾದರೂ ತಪ್ಪಾಯ್ತಾ ಅನ್ನೋದು ಗೊತ್ತು ನನಗೆ ಅನಿಸ್ತಾ ಇರೋದು. ಅಂದ್ರೆ ಒಂದ್ಸಲ ಕ್ರೈಮಲ್ಲಿ ನೀನು ಇನ್ವಾಲ್ವ್ ಆದೆ ಅಂತಂದ್ರೆ ಬೆಳಿಲಿಕ್ಕೆ ಆಗಲ್ಲ. ನಿನ್ನ ಒಬ್ಬ ಆನೆ ರೀತಿಯಲ್ಲಿ ನಾವು ಬೆಳೆಸಿ ಅವ್ರು ನಿನ್ನ ಕಣ್ಮುಂದೆ ಇರುವೆಗಳ ತರ ಕಾಣಬೇಕು ನಿನಗೆ. ಅದು ಜಗತ್ತು ಮೆಚ್ಕೊಳ್ಳುವಂಥ ಕೆಲಸ ಆಗುತ್ತೆ. ಯಾವಾಗಲೂ ಕೂಡ ಒಬ್ಬ ಮನುಷ್ಯನ ಪ್ರಾಣನ ತೆಗಿಬೇಕು ಅಂತಂದ್ರೆ ಭಗವಂತ ಪ್ರಾಣ ಕೊಡ್ತಾನೆ, ಭಗವಂತನೇ ಪ್ರಾಣ ತಕೊಂಡು ಹೋಗ್ಬೇಕು. ನಾವು ಒಬ್ಬ ಮನುಷ್ಯನ ಕೊಲೆ ಮಾಡೋದಂತ ನಾವು ಮಾಡ್ಕೊಂಡಿರೋದು ಪಾಪ, ಆ ಕರ್ಮ ಅವ್ರು ಅನುಭವಿಸ್ತಾರೆ. ನೀನ್ ಮತ್ತೆ ಇನ್ನೊಂದು ತಲೆ ಮೇಲೆ ನೀನು ಹಾಕೋಬಾರ್ದು ಅಂತ ಹೇಳಿ ಒಳ್ಳೆ ಮಾತುಗಳಿಂದ ಅವನ್ನ ಸನ್ಮಾರ್ಗದಲ್ಲಿ ನಾವು ಏನ್ ತಗೊಂಡು ಬಂದಿದ್ದೀವಲ್ಲ ಅದು ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬಕ್ಕೆ ಮಾಡಿರುವಂತ ಅನ್ಯಾಯ ಅಂತ ಹೇಳಿ ಮೊದಲನೇದು. ಮಾಡ್ತೀನಿ ಅವರು ಕೊನೆಗಿನ್ನ ಇನ್ನೇನು ಫೈನಲ್ ಆಯ್ತು, ಎಲ್ಲ ಮಾಡ್ಕೊಂಡ್ಬಿಟ್ಟು ಇನ್ನೇನಿನ್ನ ನಾಳೆ ನಾಡಿದ್ರಲ್ಲಿ ಇನ್ನ ಕರೆಕ್ಟಾಗಿ ಮುಗಿಸ್ತಾರೆ ಅನ್ನೋ ಸಂದರ್ಭದಲ್ಲಿ ಅವರ ಬ್ರದರ್ಸ್ನಲ್ಲಿ ಒಬ್ಬರು ನನಗೆ ಅವ್ರ ದೃಷ್ಟಿಗೆ ತಗೊಂಡೋಗಿದ್ದಕ್ಕೆ ನಾವೇನಾದ್ರೂ ಮಾಡಿದ್ರೆ ನಮ್ಗೆ ರಕ್ಷಣೆ ಸಿಗಲ್ಲ ಅಂತೇಳಿ ನನ್ನ ಹತ್ರ ಬಂದಾಗ
ಭಗವಂತ ಅಟ್ಲೀಸ್ಟ್ ನಮಗೆ ಒಳ್ಳೆ ಬುದ್ಧಿ ಕೊಟ್ಟು ನನಗೆ ಹೇಳಿದ್ದೀರ ಅಂತ ಹೇಳಿ ನಾವೆಲ್ಲ ನಮ್ಮ ತಾಯಿ ನಾವೆಲ್ಲ ಕೂಡಿಸಿ ಎಲ್ಲ ವಿಚಾರಗಳನ್ನ ಹೇಳಿ ನಾವೆಲ್ಲ ಪುರಾಣಗಳಲ್ಲಿ ಯಾವ ರೀತಿ ನಾವು ತಪ್ಪು ಮಾಡಿದ್ರೆ ಆ ತಪ್ಪು ನಮ್ಮನ್ನು ಹೆಂಗೆ ಹಿಂಬಾಲಿಸುತ್ತೆ, ಇನ್ನೊಬ್ಬರು ಮಾಡಿದ್ದು ನಾವು ಮಾಡೋದು ಬೇಡ ಅಂತ ಹೇಳಿ ಅವನ್ನ ನಾವು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಬಂದು ಒಳ್ಳೆ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿ ಈ ಮಟ್ಟಕ್ಕೆ ಬೆಳಿತೀವಿ. ಒಂದು ಎರಡನೇ ವಿಚಾರ, ಮುನ್ಸಿಪಲ್ ಕೌನ್ಸಿಲರ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರು ಗೆದ್ದಿದ್ದು ಫಸ್ಟ್. ಆ ಗೆದ್ದ ಸಂದರ್ಭದಲ್ಲಿ 99ರಲ್ಲಿ ಅದೇ ದಿವಾಗ